ಜಗನ್ಮಾತೆಯ ರೂಪಗಳು. ನವರಾತ್ರಿ ದಿನ ಇಂದು ಮೊದಲನೆಯ ದಿನ. ಸೃಷ್ಟಿಗೆ ಮೂಲನಾದ ಬ್ರಹ್ಮ, ಸ್ಥಿತಿಗೆ ಕಾರಣನಾದ ಮಹಾವಿಷ್ಣು, ಲಯಕ್ಕೆ ಕಾರಣನಾದ ಈಶ್ವರನ ಅಗೋಚರ ಶಕ್ತಿಯನ್ನು ಆದಿಶಕ್ತಿ ಎಂದು ಹೇಳುತ್ತಾರೆ. ಶಿವ ಶಕ್ತಿ ಒಂದೇ ಆಗಿರುವರೆಂದು, ಶಕ್ತಿಯ ಅನುಗ್ರಹವಿಲ್ಲದಿದ್ದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅಚೇತನರಾಗುವರೆಂದು ಹೇಳುತ್ತಾರೆ. ನಾಮರೂಪಾತ್ಮಕವಾಗಿ ಕಾಣಿಸುವ ಪ್ರಪಂಚಕ್ಕಿಂತ ಬಹಳ ಹಿಂದೆಯೇ ಶಕ್ತಿ ರೂಪಿಣಿ ಜನಿಸುವುದರಿಂದ ಪೂಜಾರ್ಹಳಾದಳು. ಅನಾದಿ ಕಾಲದಿಂದ ದೇವಿಯನ್ನು ಪೂಜಿಸುತ್ತಾ ಬಂದಿರುವುದನ್ನು ವೇದ ಮಂತ್ರಗಳಲ್ಲಿ ತಿಳಿಯಬಹುದು. ಹರಪ್ಪ ಮೊಹೆಂಜೊದಾರೊದಲ್ಲಿ ಶಕ್ತಿ ಅಥವಾ ದುರ್ಗಾ ಎಂಬ ಹೆಸರಿನಲ್ಲಿ ದೇವಿಯ ಆರಾಧನೆ ನಡೆಯುತ್ತಿತ್ತೆಂಬುದಕ್ಕೆ ಶಿವನ ಜೊತೆ ದೇವಿಯನ್ನು ಕೆತ್ತಿರುವುದನ್ನು ಗಮನಿಸಬಹುದು. ಜಗನ್ಮಾತೆಯ ಈ ಅನಂತಕೋಟಿ ಬ್ರಹ್ಮಾಂಡಗಳಿಗೆ ಕಾರಣಳು, ಪಾಲಕಳು, ಸಂಹಾರಕಳು. ಶಿವಶಕ್ತಿಯಿಂದಲೇ ಎಲ್ಲವೂ ನಡೆಯುವುದು. ವೇದಗಳೆಂಬ ದಿವ್ಯೋದ್ಯಾನದಲ್ಲಿ ದುರ್ಗಾ ಸೂಕ್ತವೆಂಬ ಒಂದು ಕಲ್ಪವೃಕ್ಷವಿದೆ. ದುರ್ಗಾವೆಂಬುದರ ಶಬ್ದದಲ್ಲಿ ಧ, ಉ, ರ, ಘ, ಆ ಎಂಬ 5 ಅಕ್ಷರಗಳಿವೆ. ಧ ಎಂದರೆ ಅಸುರರ ನಾಶವನ್ನು ಮಾಡಿದಳು. ಉ ಎಂದರೆ ವಿಘ್ನಗಳನ್ನು ಹೋಗಲಾಡಿಸುವಳು. ರ ಎಂದರೆ ರೋಗಾದಿಗಳನ್ನು ದೂರ ಓಡಿಸುವಳು. ಘ ಎಂದರೆ ಪಾಪಗಳನ್ನು ನೀಗಿಸುವಳು. ಆ ಎಂದರೆ ಭಯ ಮೊದಲಾದವುಗಳನ್ನು ನೀಗಿಸುವಳು. ದುರ್ಗೆಯನ್ನು ಪೂಜಾ ಸಮಯದಲ್ಲಿ ಕುಮಾರಿ, ತ್ರಿಮೂರ್ತಿ, ಕಲ್ಯಾಣಿ, ರೋಹಿಣಿ, ಕಾಳಿಕಾ, ಚಂಡಿಕಾ, ಶಾಂಭವಿ, ದುರ್ಗಾ, ಸುಭದ್ರ ಎಂಬ ಹೆಸರುಗಳಿಂದ ಆವಾಹನಾದಿಗಳನ್ನು ಮಾಡಿ ಪೂಜಿಸುತ್ತಾರೆ. ಈ 9 ಹೆಸರುಗಳು ದುರ್ಗಾದೇವಿಯ ಸ್ವರೂಪಗಳೇ ಆಗಿವೆ. ಸುಹಾಸಿನಿ ಪೂಜಾ ಕಾಲದಲ್ಲಿ ದುರ್ಗಾದೇವಿಯನ್ನು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಎಂಬ ನವರಾತ್ರಿಯಲ್ಲಿ ಪೂಜಿಸುತ್ತಾರೆ. ಶೈಲಪುತ್ರಿಯ ದರ್ಶನ. ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು. ಅಲಂಕೃತ ಋಷಭಾರೂಢಳಾಗಿ ಶೃಂಗಾರಗೊಂಡು ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಕಮಲ ಹಿಡಿದು ಜಗತ್ ಕಲ್ಯಾಣಕ್ಕಾಗಿ ಆಗಮಿಸುತ್ತಿದ್ದಾಳೆ. ಪ್ರತಿದಿನ ದೇವಿಯನ್ನು ಒಂದೊಂದು ವಿಶಿಷ್ಟ ರೂಪದಲ್ಲಿ ಆರಾಧನೆ ಮಾಡುವ ಹಬ್ಬವೇ ನವರಾತ್ರಿ.